ಹೀರಾ ಅನ್ವಕ್ಕೆಳಗಾಗಿ ಕಾಯ್ತಿದ್ಲು. ಅವಳು ಎಷ್ಟು ಹೊತ್ತಾದರೂ ಬರಲಿಲ್ಲ. ಅವಳು ಹೋಗ್ತಿದ್ರೆ ತಂಗಿಗೆ ತಿನ್ಸಮ್ಮ, ನಾನು ಅವಳನ್ನ ಕರೆತರ್ತೀನಿ ಅಂತ ಹೇಳಿ ಅರ್ಜುನ್ ಎದ್ದು ಹೋದ. ಇಸ್ತ್ರಿ ಮಾಡಬೇಕಾದ ಬಟ್ಟೆಗಳನ್ನೆಲ್ಲ ಮಡಚಿ ಪಕ್ಕದಲ್ಲಿ ಇಡ್ತಾ ಇದ್ಲು ಅನ್ವಿಕಾ. ಅವಳ ಕೈ ಹಿಡಿದು ತನ್ನತ್ತ ತಿರುಗಿಸಿ ಅವಳ ಕೈನ ಹೊತ್ತಿಡ್ದು, ಮಕ್ಕಳ ಹತ್ರ ಏನು ಮಾತಾಡ್ತಿದ್ದೆ ಎಂಬ ಜ್ಞಾನ ಇದೆಯಾ ನಿನಗೆ ಅಂತ ಅರ್ಜುನ್ ಕೋಪದಿಂದ ಕೇಳ್ದ. ಅವನ ಧ್ವನಿ ಮತ್ತು ಕಣ್ಣುಗಳಲ್ಲಿನ ಕೋಪ ಕಂಡು ಅನ್ವಿಕಾ ತಕ್ಷಣವೇ ಅವನ್ನ ಅಪ್ಕೊಂಡು, ಕ್ಷಮಿಸಿ, ಇನ್ನೆಂದೂ ಹಾಗನ್ನಲ್ಲ ಅಂತ ಪುಟ್ಟ ಮಗುವಿನಂತೆ ಅಳ್ತಾ ಹೇಳಿದ್ಲು. ಅವಳ ಕಣ್ಣೀರು ಅವನ ಎದೆಯನ್ನು ತಣಿಸಿದಾಗ ಅವನ ಕೋಪ ತಣ್ಣಗಾಯಿತು. ಅವನ ಸ್ವಲ್ಪ ದೂರ ಸರಿಸಿ ಒತ್ತಿದ್ದರಿಂದ ಕೆಂಪಾಗಿದ್ದ ಗಲ್ಲಕ್ಕೆ ಮುತ್ತು ನೀಡಿ, ನೀನು ಅನಾಥೆ ಅನ್ನೋ ವಿಷಯವನ್ನು ಬದಲಿಸಲು ಸಾಧ್ಯ ಇಲ್ಲ, ಆದರೆ ಅದು ನಿನ್ನ ಗತಕಾಲ. ಈಗ ನೀನು ಆರ್ಗೆ ಕಂಪನಿಯ CEO ಅರ್ಜುನ್ ರಾಮ್ನ ಹೆಂಡತಿ ಅನ್ವಿಕಾ ಅರ್ಜುನ್ ರಾಮ್. ಕಳೆದ ಕಾಲವನ್ನು ಅಗೆಯುತ್ತಾ ಕೂತು ನೋವು ಪಡೋದ್ರಲ್ಲಿ ಲಾಭ ಇಲ್ಲ ಅನ್ವಿಕಾ. ವರ್ತಮಾನದಲ್ಲಿ ಬದುಕ್ತಾ ಭವಿಷ್ಯವನ್ನು ಅಂದವಾಗಿ ಕಟ್ಕೊಳ್ಳೋದನ್ನು ಕಲಿಬೇಕು ಮತ್ತು ಮಕ್ಕಳಿಗೆ ಕಲಿಸ್ಬೇಕು. ಇನ್ನೊಮ್ಮೆ ನಿನ್ನ ಬಾಯಿಂದ ಇಂಥ ಮಾತು ಕೇಳಿದ್ರೆ ನಾನು ನಿನ್ನ ಜೊತೆ ಮಾತಾಡೋದಿಲ್ಲ ಅಂತ ದೂರ ಸರಿಯಲು ಹೋದಾಗ ಬಿಡದಂತೆ ಅವನ ಕುತ್ತಿಗೆಯನ್ನು ಅಪ್ಕೊಂಡು, ಇನ್ನೊಮ್ಮೆ ಅನ್ನಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳಿದ್ಲು. ಬೇಬಿ ಊಟ ಮಾಡ್ತಿಲ್ಲ ನಡಿ ಅಂದ ಅರ್ಜುನ್. ನೀವೇ ತಿನ್ನಿಸಿ, ಅವಳ ಜೊತೆ ನಾನು ಮಾತಾಡಲ್ಲ ಅಂತ ಮುನಿಸಿನಿಂದ ಹೇಳಿದ್ಲು ಅನ್ವಿಕಾ. ಪುಟ್ಟ ಮಗುವಿನ ಜೊತೆ ನಿನಗ್ಯಾಕಿಷ್ಟ ಹಠ ಅಂತ ನಗು ತಡೆ ಹಿಡಿಯುತ್ತಾ ಅನ್ವಿಕಾಳ ಸೊಂಟವನ್ನು ಚಿವಿತ. ನೋಡೋದಕ್ಕೆ ಪುಟ್ಟವಳು, ಆದರೆ ಮಾತು ಮಾತ್ರ ಬಹಳ ದೊಡ್ಡದಾಗಿವೆ. ನಿಮ್ಮ ಅಮ್ಮನ ಗುಣವೇ ಬಂದಿದೆ ಅವಳಿಗೆ ಆತನದಲ್ಲಿ ಅಂತ ಹೇಳಿ ತಕ್ಷಣವೇ ಎಚ್ಚರಿಕೊಂಡು ಭಯದಿಂದ ಅರ್ಜುನನ್ನು ನೋಡಿದ್ರು. ಕೆಲವು ಬೇಡ ಅಂದರೂ ಬರುತ್ತವೆ, ಅಂಥವುಗಳಲ್ಲಿ ಜೀನ್ಸ್ ಒಂದು ಇರಬಹುದು ಅಂತ ಕೂಲಾಗಿ ಅವನು ಇಲ್ಲ ಅಂತ ವಾದಿಸಿದ್ರು. ಅದರಲ್ಲಿನ ಸತ್ಯ ಮರೆಯಾಗುವುದಿಲ್ವಲ್ಲ. ಅಮ್ಮಯ್ಯ ಅಂತ ಅನ್ವಿಕಾ ನಿಟ್ಟಿಸಿರು ಬಿಟ್ಲು. ಬೇಗ ತಯಾರಾದರೆ ಮಕ್ಕಳನ್ನ ಶಾಲೆಗೆ ಸೇರಿಸಿ ನಾವು ಆಫೀಸ್ಗೆ ಹೋಗಬೇಕು, ಬೇಗ ಬಾ ಅಂತ ಕೂದಲು ಸರಿಪಡಿಸ್ತಾ ಹೇಳ್ದ. ನಾವು ಆಫೀಸ್ಗೆ ಹೋಗೋದಾ? ಮಕ್ಕಳು ಶಾಲೆಗೆ ಹೋದರೆ ನಿನ್ನ ಮನೇಲಿ ಏನು ಮಾಡ್ತೀಯಾ? ನನ್ನ ಅಸಿಸ್ಟೆಂಟ್ ಆಗಿ ನಿನ್ನ ಕೆಲಸ ಹಾಗೇ ಇದೆ, ನೀನು ಬರೋದೇ ತಡ ಅಂತ ಒಂದು ರೊಮ್ಯಾಂಟಿಕ್ ನಗು ನೀಡ್ದ. ನಿಜವಾಗಿಯೂ ನನ್ನ ಕೆಲಸ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಅನುಮಾನದಿಂದ ನೋಡಿದ್ಲು. ಹೌದು, ಅದರಲ್ಲಿ ಅನುಮಾನ ಏನಿದೆ ಅಂತ ಸಹಜವಾಗಿ ಕೇಳಿ, ಮೂರ್ತಿ ಕಾಲ್ ಮಾಡ್ತಿದ್ರೆ ಅದನ್ನು ಸ್ವೀಕರಿಸ್ತಾ ಪಕ್ಕಕ್ಕೆ ಹೋದ. ಅರ್ಜುನ್ ಗಂಭೀರವಾಗಿ ಹೇಳಿದ್ದಾರೆ ಅಂತ ಸಮಾಧಾನಗೊಂಡು ಅನ್ವಿಕಾ ಸಂತೋಷದಿಂದ ಕೆಲಸಕ್ಕೆ ತಯಾರಾಗೋದಕ್ಕೆ ಹೋದ್ಲು. ಸುಜಾತ ಮನೆಗೆ ಬರುವಾಗ ತಡ ಆಗಿತ್ತು. ತನುಜ ಅಡುಗೆ ಮಾಡಿ ಪುಸ್ತಕ ಹಿಡಿದು ಓದ್ತಾ ಇದ್ಲು. ಈ ಹುಡುಗಿ ಏನು ಮಾಡ್ತಿದ್ದಾಳೆ ತನು ಅಂತ ಮಗಳ ಎದುರು ಕೂತರು ಸುಜಾತ. ರೂಮ್ನಲ್ಲಿದ್ದಾಳಮ್ಮ, ಕೈದಿಯಂತೆ ದಿನವಿಡೀ ರೂಮ್ನಲ್ಲಿ ಏನು ಕೆಲಸ? ಅವಳು ನಿನ್ನ ಗೆಳತಿಯಂತೆ, ಮತ್ತು ನಿನ್ನ ಜೊತೆ ಸೇರಿ ಓದ್ದೆ ಒಬ್ಬಳೇ ಯಾಕಿದ್ದಾಳೆ ಅಂತ ಮೈಥಿಲಿ ಅಂತ ಜೋರಾಗಿ ಕರೆದ್ರು. ತನುಜ ಏನೂ ಮಾತಾಡಲಿಲ್ಲ. 2 ಬಾರಿ ಕರೆದ್ರೆ 3ನೇ ಬಾರಿಗೆ ಬಂದು ಮೈಥಿಲಿಯನ್ನು ನೋಡಿ ಮುಖ ಯಾಕೆ ಆಗಿದೆ ಅಂತ ವಿಚಾರಿಸ್ತಿದ್ದ ಸುಜಾತ ಮಾತು ಕೇಳಿ ತನುಜ ಪುಸ್ತಕದಲ್ಲಿ ತಲೆ ಹಾಕಿದ್ಲು. ಅಷ್ಟರಲ್ಲಿ ಊರು ಸುತ್ತಿ ಮನೆಗೆ ಬಂದ ವಿನಯ್ ತಲೆ ಎತ್ತಿ ನೋಡ್ದ. ಕೇಳ್ತಿರೋದು ನಿನ್ನನ್ನೇ ಮಣ್ಣಿ, ಮುಖ ಯಾಕೆ ಆಗಿದೆ? ತನುಜ ಜೊತೆ ಇರ್ತೆ ಒಬ್ಬಳೆ ರೂಮ್ನಲ್ಲಿ ಏನು ಮಾಡ್ತಿದ್ಯಾ? ಮೈಥಿಲಿ ಉತ್ತರ ಕೊಡದೆ ವಿನಯ್ನನ್ನೇ ನೋಡ್ತಿದ್ಲು. ಅವಳಿಗೆ ಒಬ್ಬಳೇ ಇರೋದಕ್ಕೆ ಇಷ್ಟ ಅಮ್ಮ ಅಂತ ತನುಜ ಹೇಳಿದ್ಲು. ಶ್ರೀಮಂತ ಮನೆತನದ ಹುಡುಗಿ ಅಲ್ವೇ, ಎಷ್ಟೇ ದೊಡ್ಡ ಬಂಗಲೆ ಇದ್ದರೂ ಮನುಷ್ಯನಿಗೆ ಒಂದು ರೂಮ್ ಇರುತ್ತೆ, ಒಬ್ಬಳೇ ಇರೋದು ಅವರಿಗೆ ಅಭ್ಯಾಸ ಬಿಡು, ನೀನು ಜಾಸ್ತಿ ಯೋಚನೆ ಮಾಡಬೇಡ ಅಂತ ವಿನಯ್ ಸುಳ್ಳು ಹೇಳಿ ವಿಷಯವನ್ನು ಮರೆಮಾಚಿದ. ಅದು ಒಂದು ರೀತಿಯಲ್ಲಿ ನಿಜವೇ ಬಿಡು ಅಂದ್ಕೊಂಡು, ನಿನಗಾಗುವಂಥ ಸಂಬಂಧದ ಹುಡುಗರು ಯಾರಾದರೂ ಇದ್ದಾರಾ ಅಂತ ಕೇಳ್ತಾ ಕಾಲಿಗೆ ಬಾಂಬ್ ಹಚ್ಕೊಳ್ತಿದ್ಲು ಸುಜಾತ. ತನುಜ ತಕ್ಷಣ ಅಮ್ಮನ ಕೈಯಿಂದ ಬಾಂಬ್ ಪಡೆದು ಹಚ್ಚಿರೋದನ್ನು ಕಂಡ ಮೈಥಿಲಿಗೆ ತನ್ನ ಮನೆಯವ್ರ ನೆನಪಾದರು. ಅವಳನ್ನು ಎಷ್ಟೋ ಅಕ್ಕರಿಂದ ನೋಡ್ಕೊಂಡಿದ್ರು, ಅದರಲ್ಲೂ ವಿಶೇಷವಾಗಿ ಚಂದ್ರಮೌಳಿಯವರು. ಈಗೇನಾದರೂ ಕಂಡ್ರೆ ಗುಂಡಿಗೆ ಕೊಲ್ತಾರೇನೋ ಅಂತ ಅವಳಿಗೆ ಅನ್ನಿಸ್ತು. ಏನಮ್ಮ, ಏನು ಮಾತನಾಡಿದ್ರು ಮುಖ್ಯಂತೆ ಮೌನವಾಗಿರ್ತೀಯಾ? ಈಗಿನ ಕಾಲದ ಹುಡುಗಿಯರಲ್ಲಿ ಇರಬೇಕಾದ ಲವಲವಿಕೆ ಇಲ್ಲ ನಿನ್ನಲ್ಲಿ, ನೀನು ಹೀಗೆ ಈ ವಾಚಾಳಿತನಜ ಹೇಗೆ ಗೆಳತಿಯಾದೆ ಅಂತ ಸುಜಾತ ಬೇಸರದಿಂದ ಅಂದ್ಲು. ಅಮ್ಮ ಇಷ್ಟೇ ಹೇಳಿದ್ನಲ್ಲ, ಈ ಶ್ರೀಮಂತರೆಲ್ಲ ಜಾಸ್ತಿ ಮಾತಾಡಲ್ಲ ಅಂತ ವಿನಯ್ ಬೇಕಂತಲೇ ಚೇಡಿಸ್ತಿದ್ರೆ ಮೈಥಿಲಿ ಸಿಟ್ಟಿನಿಂದ ನೋಡಿದ್ಲು. ಅದೇನಿಲ್ಲ ಆಂಟಿ, ನಿಮ್ಮ ಜೊತೆ ಮಾತಾಡಬೇಕು ಅಂತ ನನಗೂ ಇದೆ, ಆದರೆ ನೀವು ಮನೆಯಲ್ಲಿ ಇರಲಿಲ್ವಲ್ಲ, ಅದಕ್ಕೆ ತಲೆನೋವು ಅಂತ ಮಲಗಿದ್ದೆ ಅಂತ ಮುಂದೆ ಬಂದು ತನುಜ ಪಕ್ಕ ಕೂತು, ನೀನು ಓದ್ಕೋ ತನುಜ, ನಾನು ಆಂಟಿಗೆ ಮಸಾಜ್ ಮಾಡ್ತೀನಿ ಅಂತ ಬಾಟ್ಲು ತೆಗೆದುಕೊಂಡ್ಳು. ಮೈಥಿಲಿ ಅಷ್ಟು ಸಲಿಗೆ ತೋರಿಸಿದ್ದನ್ನು ಕಂಡು ತನುಜ ಆಶ್ಚರ್ಯಚಕಿತಳಾದ್ಲು. ವಿನಯ್ ಕೂಡ ಅದೇ ಆಘಾತದಲ್ಲಿದ್ದ. ಆದರೆ ಸುಜಾತಾಳಿಗೆ ಮಾತ್ರ ಸಂತೋಷ ಆಯಿತು. ಮೈಥಿಲಿ ಅವಳ ಕಾಲುಗಳನ್ನ ಒತ್ತಿದ್ರೆ, ಅಯ್ಯಯ್ಯೋ, ನಾನು ನಿನ್ನ ಜೊತೆ ತಮಾಷೆಗಂದೆ ತಾಯಿ, ನೀನು ಯಾಕೆ ನನ್ನ ಕಾಲು ಹಿಡಿತೀಯಾ ಅಂತ ತಡೆಯೋದಕ್ಕೆ ಹೋದ್ಲು. ಪರವಾಗಿಲ್ಲ ಆಂಟಿ, ನಮ್ಮ ಅಮ್ಮನಾಗಿದ್ದರೆ ಹೀಗೆ ಮಾಡ್ತಿರ್ಲಿಲ್ವೇ ಅಂತ ಮೊದಲ ಬಾರಿ ತನ್ನವರಿಗೂ ಯಾವತ್ತೂ ಸೇವೆ ಮಾಡದ ಮೈಥಿಲಿ ಸುಜಾತಾಳ ಕಾಳುಗಳನ್ನ ನಿಧಾನವಾಗಿ ಒತ್ತೋದಕ್ಕೆ ಶುರು ಮಾಡಿದ್ಲು. ಮೈಥಿಲಿ ಮೇಲಿದ್ದ ಸಿಟ್ಟನ್ನು ಸ್ವಲ್ಪ ಪಕ್ಕಕ್ಕಿಟ್ಟು, ತನುಜ ಅಡುಗೆ ಆಗಿದೆ ಬಾ, ಹಸುವಾಗ್ತಿದೆ ತಿನ್ನೋಣ ಅಂದ್ಲು. ನಾನು ಊಟ ಮಾಡಿದ್ದೀನಿ,
ಈ ಮದುವೆ ಕೆಲಸಗಳೇನೋ ಅತ್ತ ಇತ್ತ ಅಲೆದಾಡಲು ಆಗದೆ ಸಾಯ್ತಿದ್ದೀನಿ. ಆ ಸೀರೆ ಬಳೆ ಒಡವೆ ಅಂತ ಅತ್ತಿಗೆ ಅಂತೂ ನನ್ನ ಬಿಡ್ತಿಲ್ಲ. ನನಗ್ಯಾಕೆ ಇವೆಲ್ಲ ಅಂದರೆ ನಿನ್ನ ಕೈಗುಣ ಒಳ್ಳೇದಕ್ಕೆ ಮಗುವಿನ ಪ್ರತಿಯೊಂದು ಶುಭ ಕಾರ್ಯದಲ್ಲಿ ನೀನು ಇರಲೇಬೇಕು ಅಂತ ಹಠ ಹಿಡಿದಿದ್ದಾಳೆ. ನನಗೇನೋ ಮೊಣಕಾಲು ನೋವು. ಅಷ್ಟರಲ್ಲಿ ಸುರೇಶ್ ಬೈಕ್ನಲ್ಲಿ ಕಳಿಸ್ತೀನಿ ಅಂದಿದ್ದ. ಅವನೆಲ್ಲೆಲ್ಲೋ ಸುತ್ತಾಡಿ ಮನೆಗೆ ಬರುವಾಗ ತಡ ಆಗುತ್ತೆ ಅಂತ ನಾನು ನಿಧಾನವಾಗಿ ನಡ್ಕೊಂಡು ಬಂದೆ ಅಂದ್ಲು ಸುಜಾತ. ನನಗೊಂದು ಫೋನ್ ಮಾಡ್ಬೋದಿತ್ತಲ್ಲ ಅಮ್ಮ, ನೀನು ಅಲ್ಲೇ ಇರೋದಕ್ಕೆ ಇಷ್ಟಪಡ್ತಿದ್ದೀನೋ ಅಂತ ನಾನು ಕೂಡ ತೊಂದರೆ ಕೊಡೋದು ಬೇಡ ಅಂತ ಕರೆ ಮಾಡಲಿಲ್ಲ ಅಂದ ವಿನಯ್. ಅದಕ್ಕೆ ನಾಳೆಯಿಂದ ಅಲ್ಲೇ ಇರ್ತೀನಿ ಕಣೋ, ಈ ಮದುವೆ ಕೆಲಸದ ಹಾದಿ ಮುಗಿದ ಮೇಲೆ ಬರ್ತೀನಿ. ನನಗೂ ಜನರ ಮಧ್ಯೆ ಇದ್ದರೆ ಸ್ವಲ್ಪ ನೆಮ್ಮದಿ ಅನಿಸುತ್ತೆ. ಇಲ್ಲಿ ಹೇಗಿದ್ದರೂ ನೀವಿಬ್ಬರು ಇದ್ದೀರಾ, ಆದ್ದರಿಂದ ಮನೆಯ ಬಗ್ಗೆ ನಂಗೆ ಚಿಂತೆ ಇಲ್ಲ ಅಂದ್ಲು ಸುಜಾತ ಮೈಥಿಲಿಯನ್ನು ತಮ್ಮನೆಯ ಮನುಷ್ಯಳಂತೆ ಸೇರಿಸ್ಕೊಳ್ಳುತ್ತಾ. ಮೈಥಿಲಿಗೆ ಅರ್ಧ ಸಂತೋಷ ಅರ್ಧ ನೋವಾಯಿತು. ತನ್ನನ್ನು ಶ್ರೀಮಂತ ಮನೆಯ ಹುಡುಗಿಯಂತೆ ಗೌರವದಿಂದ ನೋಡ್ತಿರೋ ಸುಜಾತಾಗೆ ತನ್ನ ದೇಹವೇ ಅಲ್ಲದೆ ಮನಸ್ಸು ಕೂಡ ಕಳಂಕಿತವಾಗಿದೆ ಅಂತ ತಿಳಿದ್ರೆ ಏನಾಗುತ್ತೋ, ಅವ್ರು ಹೇಗೆ ಪ್ರತಿಕ್ರಿಯಿಸ್ತಾರೋ ಅಂತ ಊಹಿಸೋದಕ್ಕೂ ಕೂಡ ಅವಳಿಗೆ ಸಾಧ್ಯವಾಗ್ತಿರಲಿಲ್ಲ. ಬೇಡ ಅಂದರೆ ಬಿಡ್ತೀನಾ ಅಂತ ಚಾಕ್ಲೇಟ್ ಬಾಯಿಗೆ ಹಾಕ್ತಿದ್ರೆ, ತುಂಬ ಅತಿ ಮಾಡ್ತಿದ್ಯಾ ವಿನಯ್, ನಿಮ್ಮ ಮನೆ ಅಂತ ಸುಮ್ಮನಿದ್ದೀನಿ ಅಂತ ಬೆರಳು ತೋರಿಸಿ ಅಂದ್ಲು. ಆ ಬೆರಳಿಗೆ ತಕ್ಷಣ ಮುತ್ತು ನೀಡಿ, ಅಯ್ಯೋ ಸುಮ್ಮನಿರ್ಬೇಡ, ನಿನಗೇನು ಅನಿಸುತ್ತೋ ಅದು ಮಾಡು ಅಂತ ನಗ್ತಾ ವಿನಯ್. ಸುಜಾತಾಗೆ ಸೀರೆ ಟವೆಲ್ ಕೊಟ್ಟು ತನುಜ ಅತ್ತ ಬರ್ತಿರೋದನ್ನು ಕಂಡು ಮೈಥಿಲಿ ಹೋಗೋದಕ್ಕೆ ಮುಂದಾದಾಗ, ಊಟ ಮಾಡಿ ಹೋಗು ಅಂದ್ಲು. ನೀನು ನನ್ನ ಜೊತೆ ಸರಿಯಾಗಿ ಮಾತಾಡಿದ್ರೆ ಮಾತ್ರ ನಾನು ಮನೆಯಲ್ಲಿ ಊಟ ಮಾಡ್ತೀನಿ, ಇಲ್ದಿದ್ರೆ ಮಾಡಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ಲು ಮೈಥಿಲಿ. ತನುಜ ದಂಗಾದ್ಲು. ವಿನಯನನ್ನು ನೋಡಿದ್ಲು. ಅವಳು ಅಷ್ಟೇ, ಅವಳ ಬಗ್ಗೆ ನಿಂಗೆ ತಿಳಿಯೋದು, ಬಹಳ ಅಪಾಯಕಾರಿ ಮನುಷ್ಯಳು ಅಂತ ವಿಲನ್ ರೇಂಜ್ನಲ್ಲಿ ಹೇಳಿದ ವಿನಯ್ ತನ್ನನ್ನು ಪೂರ್ತಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ತಿಳಿದ ತನುಜ, ಸರಿ ಮಾತಾಡ್ತೀನಿ, ನೀನು ಈ ಮನೆಯಲ್ಲಿ ಎಷ್ಟು ದಿನ ಇರ್ತೀಯೋ ಅಷ್ಟು ದಿನ ನಿನ್ನ ಜೊತೆ ಖುಷಿಯಾಗಿ ಮಾತಾಡ್ತೀನಿ, ಇನ್ನು ನಡಿ ಅಂತ ಕೈ ಹಿಡಿದ ತನುಜಾಳನ್ನು ಮೈಥಿಲಿ ತಪ್ಪಿಕೊಂಡ್ಳು. ಮೈಲ್ಡ್ ಮ್ಯಾಂಗೋ ಕಲರ್ ಸೀರೆಯಲ್ಲಿ ಸರಳವಾಗಿ ಮತ್ತು ಆಕರ್ಷಕವಾಗಿ ತಯಾರಾಗಿ ಕೆಳಗೆ ಬಂದಳು ಅನ್ವಿಕಾ. ಮಕ್ಕಳು ಬುದ್ಧಿವಂತರಂತೆ ರೆಡಿಯ ಕಾರ್ನಲ್ಲಿ ಡ್ಯಾಡಿ ಜೊತೆ ಕಾಯ್ತಿದ್ದಾರೆ. ಖುಷಿ ಮಮ್ಮಿಗೆ ಅವಕಾಶ ನೀಡದಂತೆ ಡ್ಯಾಡಿ ಪಕ್ಕದ ಸೀಟ್ನನ್ನು ಮೀಸಲಿರಿಸ್ಕೊಂಡಿದ್ದಾಳೆ. ಅನ್ವಿಕಾ ಮುಖ ಸೊಟ್ಟಾಗಿ ಮಾಡಿಕೊಂಡು ಹಿಂದೆ ಹತ್ತಿ ಹೀರಾ ಪಕ್ಕ ಕೂತರು. ಕಾರು ಚಲಿಸಿತು. ಮನೆ ಹತ್ತಿರ ಇರೋ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಕಾರ್ ಪ್ರವೇಶಿಸಿತು. ಮೊದಲೇ ಮಾಡಿದ ದಾಖಲಾತಿಗಳಿಂದ ಅವರಿಗೆ ಹೆಚ್ಚಿನ ಸಮಯ ಹಿಡಿಯಲಿಲ್ಲ. ಮಕ್ಕಳನ್ನು ಸೇರಿಸಿ ಪುಸ್ತಕಗಳನ್ನು ಕೊಡಿಸಿ ಆ ದಿನ ಒಳ್ಳೆ ದಿನ ಅಂತ ಅರ್ಜುನ್ ಮತ್ತು ಅನ್ವಿಕಾ ಹತ್ತಿರ ಇದ್ದವರವರ ಕ್ಲಾಸ್ ಕಳಿಸಿದ್ರು. ಹೀರಾ ತನ್ನ ಕ್ಲಾಸಿಗೆ ಹೋಗ್ತಿದ್ದಂತೆ ಟೀಚರ್ ಅವಳನ್ನ ಉಳಿದ ವಿದ್ಯಾರ್ಥಿಗಳಿಗೆ ಪರಿಚಯಿಸಿ ಸೀಟ್ ತೋರಿಸಿ ಕೂತ್ಕೊಳ್ಳೋದಕ್ಕೆ ಹೇಳಿದ್ರು. ನಾವು ನೋಡ್ಕೊಳ್ತೀವಿ ಸರ್ ಅಂತ ಹೇಳಿದಾಗ ಅರ್ಜುನ್ ಹೀರಾನನ್ನು ನೋಡ್ದ. ಓಕೆ ಅಂತ ಅವಳು ಸಣ್ಣದಾಗಿ ನಕ್ಕಳು. ಅವಳಿಗೆ ಬಾಯ್ ಹೇಳಿ ಖುಷಿನನ್ನು ಕೂಡ ಅವಳ ಕ್ಲಾಸಿಗೆ ಕರೆದೊಯ್ದರು. ರೌಡಿಯಂತೆ ಗತ್ತಿನಿಂದ ಹೋಗ್ತಿದ್ದ ಮಗಳ ಮುಖದಲ್ಲಿ ನಗು ತರಲು ಟೀಚರ್ ಒಂದು ಚಾಕ್ಲೇಟ್ ಕೊಟ್ಟಾಗ ಅವಳು ಸಂಭ್ರಮದಿಂದ ಹಲ್ಲು ತೋರಿಸಿ ನಕ್ಕದ್ಲು. ಅನ್ವಿಕಾ ಮುಖ ಗಿಣಿ ಮೂಗಿನಂತೆ ಕೆಂಪಗಾಗಿದ್ದರೆ ಅರ್ಜುನ್ ನಗ್ತಾ ಮಗುವಿನ ಬಾಯಿ ಹೇಳಿ ಅನ್ವಿಕಾಳನ್ನು ಹೇಳ್ಕೊಂಡು ಬಂದ. ನಿಮ್ಮ ಮಗಳು ಆ ಮೇಡಮನ್ನು ಹೊಗಳಿದ್ರೆ ನೀವ್ಯಾಕೆ ನಗ್ತಿದ್ದೀರಾ ಅಂತ ಅನ್ವಿಕಾ ಸಿಟ್ಟಿನಿಂದ ನೋಡ್ತಿದ್ಲು. ಶಾಲೆಯಿಂದ ದೂರ ಬಂದ ಮೇಲೆ ಕಾರನ್ನು ಸೈಡಿಗೆ ನಿಲ್ಲಿಸಿ ಅವಳನ್ನ ಮಡಿಲಿಗೆ ಎಳ್ಕೊಂಡು, ನಿನಗ್ಯಾಕೆ ಇಷ್ಟು ಹೊಟ್ಟೆ ಕಿಚ್ಚು, ನಾನೇನೋ ಹೊಗಳಿದಂತೆ ಆಡ್ತಿದ್ಯಲ್ಲ ಅಂತ ಅವಳು ಕೆನ್ನೆ ಹೇಳ್ದ. ನಿಮ್ಮ ಹತ್ರ ಇಲ್ಲದೆ ಈ ಚೇಷ್ಟೆಗಳು ನಿಮ್ಮ ಮಗಳಿಗೆ ಹೇಗೆ ಬಂದವು ಅಂತ ಕೇಳಿದ್ಲು. ನನ್ನ ಹತ್ರ ಇಲ್ಲ ಅಂತ ನೀನು ಯಾರು ಹೇಳಿದ್ರು ಅಂತ ಅರ್ಜುನ್ ಕಣ್ಣು ದೊಡ್ಡದು ಮಾಡಿ ಕೇಳಿದಾಗ, ಏನೋ ನೀವು ಫ್ಲರ್ಟಿಂಗ್ ಮಾಡ್ತಿದ್ದೀರಾ ಅಂತ ಅನ್ವಿಕಾ ಬಾಯಿ ತೆರೆದ್ಲು. ಅಂದರೆ ನಿನ್ನ ಜೊತೆ ಮಾಡ್ತಿರೋದು ಚೇಷ್ಟೆ ಅಂತ ನಿನಗೆ ಅನ್ನಿಸ್ತಿಲ್ವಾ ಅಂತ ಸೀರಿಯಸ್ ಸರಿಸಿ ಸೊಂಟದ ಬಳಿ ಕೈ ಹಾಕ್ತಿದ್ದಾಗ, ಇದು ರೊಮ್ಯಾನ್ಸ್ ಆಗುತ್ತೆ, ಚೇಷ್ಟೆ ಹೇಗಾಗುತ್ತೆ ಅಂದ್ಲು. ಮತ್ತು ಮದುವೆ ಆದಮೇಲೆ ಇದೆಲ್ಲ ಕಲ್ತಿದ್ದು, ಮದುವೆಗೆ ಮುಂಚೆ ನೀನು ಒಪ್ಪಿದರೆ ಇದೆಲ್ಲ ಅವತ್ತೇ ಶುರು ಮಾಡ್ತಿದ್ನಲ್ಲ ಅಂತ ಗಟ್ಟಿಯಾಗಿ ನಗ್ತಾ. ಅಬ್ಬಾ, ಅರ್ಜುನ ಶರ್ಟ್ ಗಟ್ಟಿಯಾಗಿ ಹಿಡ್ಕೊಂಡ್ಲು ಅನ್ವಿಕಾ. ಚೆನ್ನಾಗಿಲ್ವಾ ಅಂತ ಕಿವಿ ಬಳಿ ಪಿಸಿಕೊಡ್ತಿದ್ರೆ, ನೀವಿಂಥ ಚೇಷ್ಟೆ ಮಾಡಿದ್ರೆ ನಾನು ಅಳ್ತೀನಿ ಅಂತ ಮುಖ ಸೊಟ್ಟಗೆ ಮಾಡಿದ್ಲು. ಇಲ್ಲಿವರೆಗೆ ಹಾರಾಡ್ತಿದೆಯಲ್ಲ. ಅವನ ಸ್ಪರ್ಶ ಕುತ್ತಿಗೆ ಬಳಿ ಮುಖ ಮರೆ ಮಾಚಿ, ಪ್ಲೀಸ್ ನನಗೆ ಮುಜುಗರ ಆಗ್ತಿದೆ ಅಂತ ಗೊಣಗದ್ಲು. ಏನು ಮುಜುಗರ ಅಂತ ಅವಳನ್ನು ಇನ್ನಷ್ಟು ಕೆಣಕ್ದ. ನೀವು ಹೀಗೆ ಮಾಡ್ತಿದ್ರೆ ಆಫೀಸ್ಗೆ ಹೋಗಬೇಕು ಅನ್ನಿಸ್ತಿಲ್ಲ, ನಿಮ್ಮ ಜೊತೆ ಇಲ್ಲೇ ಹೀಗೆ ಉಳಿದ್ಬಿಡ್ಬೇಕು ಅನಿಸುತ್ತೆ ಅಂತ ಅನ್ವಿಕಾಳ ಕಣ್ಣಲ್ಲಿ ಒಮ್ಮೆಲೆ ನೀರು ತುಂಬಿತು. ಯಾಕೆ ಅಳ್ತಿದ್ಯಾ ಈಗ ಅಂತ ಅವಳ ಕಣ್ಣೀರು ಒರೆಸ್ತಾ. ದೂರವಾಗಿದ್ದ ಕ್ಷಣಗಳ ನೆನಪಾಗಿ ಮತ್ತಷ್ಟು ನಿಮ್ಮನ್ನು ಅಪ್ಕೊಳ್ಬೇಕಂತ ಮನಸ್ಸು ಹೇಳ್ತಿದೆ. ಈಗಲೂ ಅನ್ನಿಸ್ತಿದೆ ಇದು ಕನಸೋ ನಿಜವೋ ಅಂತ. ನಿಜವಾಗಿಯೂ ನಾನು ಏನಾದರೂ ಕನಸಿನಲ್ಲಿದ್ದೇನೇನೋ ಅಂದ್ಕೊಳ್ತಿದ್ದೀನಿ. ಇಲ್ದಿದ್ರೆ ನೀವು ನನ್ನೊಂದಿಗೆ ಹೀಗೆ. ಅವಳ ಗಂಟಲಲ್ಲಿ ಏನೋ ಅಡ್ಡ ಬಂದಂತಾಗಿ ಮಾತು ಹೊರಡಲಿಲ್ಲ. ಈ 4 ವರ್ಷ ಅವಳು ತನಗಾಗಿ ಎಷ್ಟು ತಪ್ಪಿಸಿದ್ದಾಳೆ ಎಂಬುದು ಅರ್ಜುನ್ಗೆ ಅರ್ಥ ಆಗ್ತಿದೆ. ಅವನು ಹೊರಗೆ ಹೇಳ್ತಾ ಇಲ್ಲ, ಅವಳು ವ್ಯಕ್ತಪಡಿಸ್ತಿದ್ದಾಳೆ. ಅವಳು ಮೂಡು ಬದಲಿಸ್ಬೇಕಂತ, ನೀನು ಅಷ್ಟೊಂದು ಫೀಲ್ ಆಗಿಬಿಡ ಬೇಬಿ. ಈಗ ನೀನು ನನ್ನನ್ನು ಅಸಿಸ್ಟೆಂಟಾಗಿ ಮಾಡ್ಕೊಂಡಿರೋದು ನೀನು ಆಫೀಸ್ನಲ್ಲೂ ಉದ್ಧಾರ ಮಾಡಲಿಕ್ಕಲ್ಲ, ನನ್ನನ್ನು ಉದ್ಧಾರ ಮಾಡೋದಕ್ಕೆ ಅಂತ ಹೇಳತ್ಲೆ ಅವಳು ತುಟಿಗಳನ್ನ ಚುಂಬಿಸ್ತಾ.
ಆ ಮುತ್ತಿನ ಸಂಭ್ರಮ ತೀರೋವರೆಗೆ ಒಬ್ಬರಿಂದೊಬ್ಬರು ದೂರ ಸರಿಲಿಲ್ಲ. ಗಂಟೆಯೇ ಕಳೆದು ಹೋಯಿತು. ಸುಸ್ತಾದವಳಂತೆ ಅವನ ಬಾಹುಗಳಲ್ಲಿ ವಿಶ್ರಾಂತಿ ಪಡೆದಳು ಅನ್ವಿಕಾ. ಸೈಲೆಂಟ್ನಲ್ಲಿದ್ದ ಫೋನ್ನಲ್ಲಿ 10 ಮಿಸ್ಡ್ ಕಾಲ್ ಇರೋದನ್ನು ಕಂಡ ಅನ್ವಿಕಾ ಒಮ್ಮೆಲೆ ಕಣ್ಬಿಟ್ಟು, ನಾನು ಯಾಕಿಷ್ಟು ಹುಚ್ಚಿಯಾಗಿ ಯೋಚಿಸ್ತಿದ್ದೀನಿ ಅಂತ ಸರಿಪಡಿಸ್ಕೊಂಡು, ಆಫೀಸ್ಗೆ ಹೋಗೋಣ ಬನ್ನಿ ಅಂದ್ಲು. ಬೇಡ, ಇಲ್ಲೇ ಮಲ್ಕೋ ಅಂತ ಅವಳನ್ನು ಏಳಲು ಬಿಡದಿದ್ದಾಗ, ಪ್ಲೀಸ್ ಹೋಗೋಣ, ನೋಡಿ ಕಾಲ್ ಇಷ್ಟೊಂದು ಸತ ಮಾಡಿದ್ದಾರೆ, ಬೇಕಿದ್ರೆ ಭಾನುವಾರ ಮನೇಲಿ ಇರೋಣ ಅಂತ ಅವನನ್ನು ಬಲವಂತ ಮಾಡಿದ್ಲು. ಖಂಡಿತ ಅಂತ ಹೇಳ್ತಾ ಮತ್ತೊಮ್ಮೆ ಮುತ್ತಿಟ್ಟು ಅವಳನ್ನು ಸೀಟ್ನಲ್ಲಿ ಕೂರಿಸಿ ಬೆಲ್ಟ್ ಹಾಕುವಾಗ ಅವಳ ಎದೆಯಲ್ಲಿ ಮುಖ ಇಟ್ಟ. ಅನ್ವಿಕಾ ಮೈಯೆಲ್ಲ ಪುಲಕಿತವಾಯಿತು. ಒಂದು ಕ್ಷಣ ಎಲ್ಲಿಯೂ ಹೋಗಬೇಡಿ ಅಂತ ಕೈ ಹಿಡಿದು ನಿಲ್ಲಿಸ್ಬೇಕನ್ಸಿದ್ರು ಅವಳಿಗಾಗಿ ಎಷ್ಟೋ ಜನರು ಕಾಯ್ತಿರ್ತಾರೆ ಅಂತ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಅವಳಿಂದ ಯಾವುದೇ ಉತ್ತರ ಬರದಿದ್ದಾಗ ಸೈಲೆಂಟಾಗಿ ಕಾರ್ ಸ್ಟಾರ್ಟ್ ಮಾಡ್ದ ಅರ್ಜುನ್. ಮೊದಲಿನ ದಿನಗಳಂತೆ ಇರದೆ ಆ ದಿನ 6ಕ್ಕೆಲ್ಲ ಎದ್ದು ಹೊರಗೆ ಬಂದ್ಲು ಮೈಥಿಲಿ. ತನುಜ ಅಂಗಳಗುಡಿಸ್ತಿದ್ಲು. ಸುತ್ತಲೂ ನೋಡಿದ್ರು. ಪರಿಸರ ಬಹಳ ಶಾಂತವಾಗಿ ಮತ್ತು ಹಿತಕರವಾಗಿತ್ತು. ಬಂದ ದಿನದಿಂದ ಮನೆಯಲ್ಲಿ ಇರ್ತಿದ್ಲು, ಆದರೆ ಹೊರಗೆ ಬಾರದ ಕಾರಣ ಆ ಪರಿಸರವನ್ನು ನೋಡೋದಕ್ಕೆ ಅವಳಿಗೆ ಸಾಧ್ಯ ಆಗಿರಲಿಲ್ಲ. ಅಂಗಳ ಗುಡಿಸಿ ಸಗಣಿ ನೀರು ಹಾಕಿ ಕ್ಲೀನ್ ಮಾಡ್ತಿದ್ಲು. ಆ ವಯಸ್ಸಿನ ಹುಡುಗಿ ಇಂಥ ಕೆಲಸಗಳನ್ನ ಇಷ್ಟಪಟ್ಟು ಮಾಡ್ತಿರೋದು ಅವಳ ಪ್ರಸನ್ನ ಮುಖವೇ ಹೇಳ್ತಿತ್ತು. ಮಾಡ್ತಿರೋ ಕೆಲಸದ ಬಗ್ಗೆ ಯಾವುದೇ ಅಸಹ್ಯ ಇರಲಿಲ್ಲ. ರಂಗೋಲಿ ಪುಡಿ ಹಿಡಿದು ರಂಗೋಲಿ ಹಾಕ್ತಿದ್ದಾಗ, ನಿನಗಿವೆಲ್ಲ ಚಿಕ್ಕಂದಿನಿಂದಲೇ ಬರುತ್ತಾ ತನು ಅಂತ ಕೇಳಿದ್ಲು. ಕಿವಿ ಕೇಳಿಸೋದಿಲ್ವೇ, ಕಾಫಿ ಮಾಡು ಅಂತಿದ್ದ ವಿನಯ್. ಇವತ್ತು ಎಮ್ಮೆ ಎಗರಿ ಒದ್ದಿದ್ರಿಂದ ಹಾಲು ಕೊಟ್ಟಿಲ್ಲ, ಪ್ಯಾಕೆಟ್ ಹಾಲಿನಲ್ಲೇ ನಿನ್ನ ಕೈಯಿಂದ ಒಂದು ರುಚಿಯಾದ ಕಾಫಿ ಮಾಡಿಕೊಡಮ್ಮ ಮೈಥಿಲಿ ದೇವಿ ಅಂತ ಹೋಗ್ತಿದ್ದಾಗ ಮೈಥಿಲಿ ಸಿಟ್ಟಿನಿಂದ ನೋಡಿದ್ಲು. ನಿನಗೆ ಕಾಫಿ ಮಾಡೋದು ಕೂಡ ಬರೋದಿಲ್ವಾ? ನನಗೆ ಯಾವ ಕೆಲಸವೂ ಬರಲ್ಲ ಅಂತಿದ್ರೆ ಒಂದು ಕೆಲಸ ಬರುತ್ತೆ, ಅದು ತಿನ್ನೋದು ಅಂದನು ವಿನಯ್. ಮೈಥಿಲಿ ಕೈಯಲ್ಲಿದ್ದ ಪ್ಯಾಕೆಟ್ ಎಸೆಯುವಷ್ಟರಲ್ಲಿ ಅವನು ಬಾತ್ರೂಮ್ ಒಳಗೆ ನುಗ್ದ. ಏನೋ ಹರ್ಷ, ಈ ಮಧ್ಯೆ ನಿನ್ನಲ್ಲಿ ತುಂಬ ಬದಲಾವಣೆ ಬಂದಿದೆ. ಬ್ರೇಕ್ ಸಮಯದಲ್ಲಿ ಒಬ್ಬನೇ ಕುಳಿತು ಫೋನ್ ನೋಡ್ತಿದ್ದ ಹರ್ಷನನ್ನು ಮಾತನಾಡಿಸೋದಕ್ಕೆ ಬಂದ ಅವನ ಗೆಳೆಯ ಅನಿಲ್ ಹೇಳ್ದ. ಏನಿಲ್ಲ ಅಂತ ನಿರ್ಲಿಪ್ತವಾಗಿ ಹೇಳಿ ಫೋನ್ ಜೇಬಿಗೆ ಹಾಕೊಂಡ್ರು. ಅವನ ಮುಖದಲ್ಲಿ ಅದೇ ಭಾವ ಇತ್ತು. ಹೋಗ್ತಿದ್ದ ಅನಿಲ್ನನ್ನು ತಡೆದು, ಏನಾಯಿತು ನಿನ್ನ ಫ್ರೆಂಡ್ಗೆ, ಒಬ್ಬನೇ ಇದ್ದಾನೆ, ನೀನೇನೋ ಬಿಟ್ಟು ಬರ್ತಿದ್ಯಾ ಅಂತ ಚರಿತಾ ಕೇಳಿದ್ಲು. ಅದು ನೀನು ತಿಳಿಬೇಕು, ಮನೆಯೋಳು ನೀನು, ನನಗೇನು ಹೇಳಲಿಲ್ಲ ಅವನು. ನಿಜಕ್ಕೂ ಏನಾಯಿತು ಚರಿತಾ ಅಂತ ಅನಿಲ್ ಕೇಳ್ದ. ನೀನು ಯಾರಿಗೂ ಹೇಳಲ್ಲ ಅಂದರೆ ನಿನಗೊಂದು ಗುಟ್ಟು ಹೇಳ್ತೀನಿ. ಗುಟ್ಟೆ? ಯಾರ ಬಗ್ಗೆ? ಹರ್ಷನ ವಿಷಯ ಯಾರಿಗೂ ಹೇಳಲ್ಲ. ಹೇಳು. ಹರ್ಷ ಹುಡುಗಿನ ಪ್ರೀತಿಸ್ತಿದ್ದಾನೆ ಅಂತ ನನ್ನ ಅನುಮಾನ. ನಿಜವಾ? ಅನಿಲ್ ಆಘಾತಕ್ಕೊಳಗಾದ. ಅಯ್ಯೋ ಅರ್ಚಬೇಡ, ಇಷ್ಟು ಶಾಕಿಂಗ್ ನ್ಯೂಸ್ ಹೇಳಿದ ಮೇಲೆ ಅರ್ಚದೆ ಹೇಗಿರ್ತೀನಿ? ನೀನು ಹೇಳ್ತಿರೋದು ನಿಜವಾ? ನಿಜ ಅಂತ ಖಂಡಿತವಾಗಿ ಹೇಳಲಾರೆ, ಆದರೆ ನಾನು ಗಮನಿಸಿದ ಮಟ್ಟಿಗೆ ಅವನು ಪ್ರೀತಿಯಲ್ಲಿದ್ದಾನೆ. ಯಾರ ಲಕ್ಕಿ ಗರ್ಲ್ ಅಂತ ಅನಿಲ್ ಕೇಳ್ತಿದ್ದಾಗ ಅವನ ಕಾಲನ್ನು ಚರಿತಾ ತನ್ನ ಶೂನಿಂದ ತುಳಿದ್ಲು. ಅಮ್ಮ ಅಂತ ಕಿರಿಸ್ದ ಅನಿಲ್. ಯಾಕೆ ನನ್ನ ಕಾಲು ತುಳಿದೆ? ಮತ್ತು ಲಕ್ಕಿ ಗರ್ಲ್ ಅಂದರೆ ನನಗೆ ಉರಿಯೋದಿಲ್ವೇ? ಅನಿಲ್ ವಿಚಿತ್ರವಾಗಿ ಮುಖ ಮಾಡಿ, ನಿನಗೇನಾದರೂ ಹುಚ್ಚ? ಅವನ ಲೈಫ್ ಮ್ಯಾಟರ್ಸ್ನಲ್ಲಿ ನಾನು ಯಾಕೆ ಇನ್ವಾಲ್ವ್ ಆಗಬೇಕು? ಆದರೂ ಈಗ ಪ್ರೇಮ ಮದುವೆ ಬಗ್ಗೆ ಮಾತಾಡೋ ವಯಸ್ಸೇ ನಮ್ಮದು ಅಂದಾಗ ನೆತ್ತಿ ಮೇಲೆ ಟಪಟಪ ಒಡೆದು, ಪ್ರೀತಿಸೋಕೆಲ್ಲದ ವಯಸ್ಸು, ಮಾತನಾಡಲು ಬಂದಿದೆಯೇ? ಭಾವನಿಗೊಬ್ಬ ಹುಡುಗಿ ಅಂದರೆ ತುಂಬ ಇಷ್ಟ. ಇಲ್ಲೇ ಆ ಹುಡುಗಿ 10 ದಿನಗಳ ಕಾಲ ಇದ್ಲು. ಅವಳಿಗಾಗಿ ಹುಚ್ಚನಂತೆ ಸುತ್ತಾ ನಮ್ಮ ಅತ್ತೆಗೂ ಎದುರು ಮಾತಾಡ್ದ. ನಿಜವಾ? ಅನಿಲ್ ಬಾಯಿ ತೆರೆದ. ಇವೆಲ್ಲ ನಿನಗೆ ಹೇಳ್ತಿದ್ದೀನಿ ಅಂದರೆ ನಿನ್ನ ಮೇಲೆ ನಂಬಿಕೆ ಇಟ್ಟು. ನೋಡಿ ಚರಿತಾ, ಅವನು ಲವ್ ಮಾಡಲಿ ಮಾಡದಿರಲಿ ನನಗೆ ನಷ್ಟ ಇಲ್ಲ, ಆದರೆ ನೀನು ಹೇಳಿದೆ ಅಂತ ಅವನ ಮನಸ್ಸಿಗೆ ನೋವಾಗೋ ಮಾತುಗಳನ್ನ ನಾನು ಆಡಲ್ಲ. ಅವನು ನನ್ನ ಬೆಸ್ಟ್ ಫ್ರೆಂಡ್, ನನಗೆ ಯಾವ ಸಮಸ್ಯೆ ಬಂದರೂ ಸಹಾಯ ಮಾಡ್ತಾನೆ. ಅಂಥವನನ್ನು ನೋಯಿಸೋದು ನನಗಿಷ್ಟ ಇಲ್ಲ. ಸಾರಿ. ನೀನು ಅವನ ಪ್ರೀತಿಗಾಗಿ ಪ್ರಯತ್ನಿಸಬೇಕಿದ್ರೆ ಪ್ರಾಮಾಣಿಕವಾಗಿ ಪ್ರಯತ್ನಿಸು ಅಷ್ಟೇ ಹೊರತು ಇಂಥ ಅಡ್ಡದಾರಿ ಹಿಡಿಬೇಡ. ಬೇರೆಯವ್ರಿಗೆ ಅವನ ಮನಸ್ಸಿನ ಜಾಗ ಇದೆ ಅಂದರೆ ನೀನು ಹಿಂದೆ ಸರಿಯೋದೇ ಲೇಸು. ಬಲವಂತವಾಗಿ ಅವನ ಮನಸ್ಸಿನೊಳಗೆ ಹೋಗೋದಕ್ಕೆ ನೋಡಬೇಡ. ನೀನು ಮುಖ ಕೂಡ ನೋಡಲ್ಲ ಅವನು. ಅವನ ಬಗ್ಗೆ ಚೆನ್ನಾಗಿ ತಿಳಿದಿರೋದ್ರಿಂದ ಹೇಳ್ತಿದ್ದೀನಿ ಅಂತ ಅನಿಲ್ ಹೇಳಿ ಹೊರಟು ಹೋದ. ದೊಡ್ಡ ಉಪದೇಶ ಮಾಡಿ ಹೋಗ್ತಿದ್ದಾನೆ. ನನಗೆ ತಿಳಿದಿದ್ರೇನು ಮತ್ತೆ ಏನು ಮಾಡಬೇಕು ಅಂತ ಹಲ್ಲು ಕಡಿಯುತ್ತಾ ಅನಿಲ್ನನ್ನು ನೋಡಿದ್ಲು ಚರಿತಾ. ಮದುವೆ ಕೆಲಸಗಳಿಂದ ಸುಜಾತ ಅಣ್ಣನ ಮನೆಯಲ್ಲಿ ಇರೋದ್ರಿಂದ ಮೈಥಿಲಿ ಮೆನ್ನಗೆ ಆ ಮನೆಯಲ್ಲಿ ಒಗ್ಗೊಳ್ತಿದ್ದಾಳೆ. ಮೈಥಿಲಿ ಹಿಂದೆ ಕ್ರೂರವಾಗಿದ್ಲು ಅಂತ ತಿಳಿದಿದ್ರು ಸದ್ಯದ ಅವಳ ಪರಿಸ್ಥಿತಿ ಮತ್ತು ನಡವಳಿಕೆ ಅದಕ್ಕೆ ಭಿನ್ನವಾಗಿರೋದ್ರಿಂದ ತನುಜ ಕೂಡ ಅವಳ ಜೊತೆ ಸಾಮಾನ್ಯವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ಲು. 1 ವಾರ ಕಳೀತು. ಮನೆ ಕೆಲಸಗಳಲ್ಲಿ ತನುಜಾಗ ಮೆಲ್ಲಗೆ ಸಹಾಯ ಮಾಡೋದ್ರೊಂದಿಗೆ ಮನೆ ಕೆಲಸಗಳ ಅವಳಿಗೆ ಅಭ್ಯಾಸವಾದವು. ತನುಜ ಅಡುಗೆ ಮಾಡಿದ್ರೆ ತರಕಾರಿ ಹೆಚ್ಚೋದು, ಊಟದ ನಂತರ ಪಾತ್ರೆ ತೊಳೆಯೋದು, ಹಿತ್ತಲ ಕೆಲಸದಲ್ಲಿ ಕೈ ಸಹಾಯ, ಹೀಗೋದೋ ವಿಷಯದವರೆಗೂ ಎಲ್ಲದರಲ್ಲೂ ತನ್ನ ಸಹಕಾರ ನೀಡ್ತಾ ಒಬ್ಬ ಸಾಮಾನ್ಯ ಹುಡುಗಿಯಾಗಿ ತಾನು ಕಲಿಬೇಕಾದ ಕೆಲಸಗಳನ್ನೆಲ್ಲ ಮೈಥಿಲಿ ಕಲ್ತಳು. ಈ ಕೆಲಸಗಳಲ್ಲಿ ಅವಳಿಗೆ ಒಂದು ತೃಪ್ತಿ ಸಿಕ್ತು. ಮೊದಲ ಬಾರಿಗೆ ತನ್ನ ಕೈಯಿಂದ ಮಾಡೋ ಕೆಲಸಗಳನ್ನ ನೋಡ್ಕೊಳ್ತಾ ಆನಂದ ಪಡ್ತಿದ್ದಾಳೆ. ಮೈಥಿಲಿಯಲ್ಲಿ ಬಂದ ಬದಲಾವಣೆಗಳನ್ನ ವಿನಯ್ ಗಮನಿಸ್ದ. ಆದರೆ ಅವಳು ಅಲ್ಲೇ ನಿಂತು ಬಿಡೋದು ಅವನಿಗೆ ಇಷ್ಟ ಇರಲಿಲ್ಲ. ಆದ್ದರಿಂದ ಮೈಥಿಲಿಗೆ ತಿಳಿಸ್ದೆ ಅವಳ ರೆಸ್ಯೂಮ್ ಅಪ್ಲೈ ಮಾಡ್ದ. ಅದರ ಫಲವಾಗಿ ಅವಳಿಗೆ ಇಂಟರ್ವ್ಯೂ ಕಾಲ್ ಬಂತು. ಆ ವಿಷಯ ಹೇಳೋದಕ್ಕೆ ತಾಯಿಯನ್ನು ನೋಡಿ ಬಂದ ಮೇಲೆ ಮೈಥಿಲಿಯನ್ನು ಹುಡುಕಿದ್ರೆ ಅವಳು ಮನೆಯ ಹಿಂದೆ ತೋಟದಲ್ಲಿದ್ದಾಳೆ.
ಅಣ್ಣ ಅಂತ ತನುಜ ತನ್ನ ಓದಿನಲ್ಲಿ ಮುಳುಗಿದ್ಲು. ನೀನು ಹೋಗ್ಲಿಲ್ವೇ ತನು ಅಂತ ವಿನಯ್ ಕೇಳ್ದ. ನಂಗೆ ಸ್ವಲ್ಪ ಪೇಪರ್ ವರ್ಕ್ ಇತ್ತು, ಮಾಡ್ತಿದ್ದೀನಣ್ಣ. ಮೈಥಿಲಿಗೆ ಬೋರ್ ಅಂದರೆ ಹೋಗು ಅಂದೆ. ಅವಳ ಹತ್ರ ಏನು ಕೆಲಸ ಅಂತ ಕೇಳಿದ್ಲು. ಇಂಟರ್ವ್ಯೂ ಕಾಲ್ ಬಂದಿದೆ ಕಣೋ, ನಾಳೆ ಒಪ್ಪಿಸ್ಬೇಕು ನಿನ್ನ ಗೆಳತಿಯನ್ನ ಅಂತ ಮನೆ ಹಿಂದಿನ ತೋಟಕ್ಕೆ ಹೋದ. ಹಸಿರು ತೋಟದಲ್ಲಿ ಕೆಂಪು ಚೂಡಿದಾರ್ನಲ್ಲಿ ಚಿಟ್ಟೆಯಂತೆ ಒಂದು ಗುಲಾಬಿ ಗಿಡದ ಹತ್ರ ಕೂತು ಏನೋ ಯೋಚಿಸ್ತಿದ್ಲು ಮೈಥಿಲಿ. ಅವಳ ಹಿಂದಕ್ಕೆ ಹೋಗಿ ನಿಂತು ಅವಳನ್ನು ಕರೆಯೋದಕ್ಕೆ ಮುಂದೆ ಬಾಗಿದ ವಿನಯ್ ಅವಳ ಕೈ ಮೇಲೆ ಬರೆದುಕೊಂಡಿದ್ದ ಹೆಸರನ್ನು ನೋಡಿ ಸ್ತಬ್ಧನಾದ. ಮೈಥಿಲಿಯ ಕಣ್ಣಿನಿಂದ ಹನಿಗಳು ಉದುರಿ ಆ ಹೆಸರಿನ ಮೇಲೆ ಬಿದ್ದು ಅಕ್ಷರಗಳನ್ನ ದೊಡ್ಡದಾಗಿ ತೋರಿಸ್ತಿದ್ವು. ವಿನಯ್ ಕಣ್ಣಲ್ಲಿ ಮಿಂಚು ಮೂಡಿತು. ಆ ಅಲ್ಪ ಸಮಯದಲ್ಲಿ ಅವಳ ಮನಸ್ಸಿನಲ್ಲಿ ತಾನು ಸ್ಥಾನ ಗಳಿಸಿದ್ದಕ್ಕೆ ಅವನಿಗೆ ತನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತು. ಏನು ಅರಿಯದವನಂತೆ ಹಿಂದಕ್ಕೆ ಹೋಗಿ ಏನು ಮಾಡ್ತಿದ್ಯಾ ಇಲ್ಲಿ ಅಂತ ಬಂದಾಗ ಮೈಥಿಲಿ ಚಕ್ಕನೆ ಎದ್ದು ವಿನಯ್ ಹಿಂದಕ್ಕೆ ದೂರ ಇರೋದ್ರಿಂದ ಕೈಗಳನ್ನು ಮರಿಮಾಚಿ ಏನಿಲ್ಲ ಸುಮ್ಮನೆ ಬಂದೆ ಅಂದ್ಲು. ಹೀಗೆ ಸುಮ್ಮನೆ ಇರೋ ಸಮಯ ಇರೋದಿಲ್ಲ ಇನ್ಮೇಲೆ ಅಂದ. ಮೈಥಿಲಿ ಅರ್ಥ ಆಗದೆ ನೋಡ್ತಿದ್ರೆ ನಾಳೆ ನಿನಗೆ ಕಾಲ್ ಬರುತ್ತೆ, ಹೋಗ್ಬಿಡ್ತೀನಿ ಅಂತ ಗಲಾಟೆ ಮಾಡಿದ್ರೆ ನೆನಪಿದೆಯೇ ಅಂತ ಕೇಳ್ದ. ಹ್ಞೂ ಅಂತ ಅವಳು ತಲೆ ಅಲ್ಲಾಡಿಸಿದ್ಲು. ನಮ್ಮಮ್ಮ ಮನೆಯಲ್ಲಿ ಇರದೆ ಇಷ್ಟು ಶಾಂತವಾಗಿದೆಯಾ? ಪಾಪ ಅವ್ರು ಬಂದ ಮೇಲೆ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗದಿರೋದೇ ಲೇಸು ಅಂದ್ಕೊಳ್ತೀಯ, ಅದಕ್ಕೆ ಮೊದಲೇ ಹೇಳ್ತಿದ್ದೀನಿ. ಮೈಥಿಲಿ ಆಲೋಚನೆಗೆ ಬಿದ್ಲು. ಇದು ನಿಜವೇ, ತನುಜ ಗೆಳತಿಯಾಗಿ ಬಂದು ಇಷ್ಟು ದಿನ ಇಲ್ಲಿರೋದಕ್ಕೆ ಸಾಧ್ಯ? ಈಗಾಗಲೇ ಜನ ಅವಳನ್ನು ಒಂಥರ ನೋಡ್ತಿದ್ದಾರೆ. ಅವಳಿಗೆ ಕೇಳಿಸುವಂತೆ ತನುಜಾಳನ್ನು, ಆ ಹುಡುಗಿ ಯಾರು, ನಿಮ್ಮ ಮನೇಲಿ ಇಷ್ಟು ದಿನ ಯಾಕಿದ್ದಾಳೆ, ನಿಮ್ಮಣ್ಣ ಪ್ರೀತಿಸಿ ಕರೆ ತಂದಿದ್ದಾನಾ ಅಂತ ತರಹೇವಾರಿ ಕೇಳ್ತಿದ್ದಾರೆ. ತನುಜ ಎಲ್ಲದಕ್ಕೂ ತಕ್ಕ ಉತ್ತರ ನೀಡ್ತಿದ್ರು. ಅವರು ಮೈಥಿಲಿ ಮತ್ತು ಅವನ ಪಕ್ಕದಲ್ಲೇ ನಡೀತಿದ್ದಾರೆ. ನಾನಿಲ್ಲಿ ಇದ್ದು ಕೆಲಸ ಮಾಡಲ್ಲ, ದೂರ ಹೋಗ್ತೀನಿ ಅಂದ್ಲು. ಮೈಥಿಲಿ ನಿನ್ನಿಷ್ಟ ಅಂತ ಹೇಳಿ ಅವನು ಒಳಗೆ ಬಂದ. ಅರ್ಜುನನ ಪಕ್ಕದಲ್ಲೇ ಬರ್ತಿರೋ ಅನ್ವಿಕಾಳನ್ನು ಕಂಡ ಸಿಬ್ಬಂದಿಯೆಲ್ಲ ಎದ್ದು ನಿಂತು ಗೌರವದಿಂದ ಗುಡ್ ಮಾರ್ನಿಂಗ್ ಹೇಳಿದರು. ಅರ್ಜುನ್ ಔಪಚಾರಿಕವಾಗಿ ನೋಡಿ ಗತ್ತಿನಿಂದ ನಡೀತಿದ್ರೆ ಅನ್ವಿಕಾ ಮಾತ್ರ ಎಲ್ಲರಿಗೂ ಕಿರುನಗುವಿನೊಂದಿಗೆ ವಿಶ್ ಮಾಡ್ತಾ ಹೋದ್ಲು. ಕ್ಯಾಬಿನ್ ಫ್ಲೋರ್ ಬರ್ತಿದ್ದಂತೆ ಹೊರಗೆ ಕಾಯ್ತಿದ್ದ ಕೃಷ್ಣನ ಕಂಡವರು ಓಡು ಬಂದು ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಮೇಡಮ್ ಅಂದರು. ವೆರಿ ಗುಡ್ ಮಾರ್ನಿಂಗ್ ಮೂರ್ತಿಯವರೇ, ಹೇಗಿದ್ದೀರಾ, ಕುಟುಂಬದವರೆಲ್ಲ ಕ್ಷೇಮವೇ ಅಂತ ಅದೇ ನಗುವಿನೊಂದಿಗೆ ಅನ್ವಿಕಾ ಕೇಳಿದ್ಲು. ಮೂರ್ತಿಗೆ ಅನ್ವಿಕಾ ತಮ್ಮ ಕ್ಷೇಮ ಸಮಾಚಾರ ವಿಚಾರಿಸಿದ ಅಪಾರ ಸಂತೋಷವಾಯಿತು. ಎಲ್ಲರೂ ಚೆನ್ನಾಗಿದ್ದೀವಿ ಮೇಡಮ್, ನಿಮ್ಮನ್ನು ಮತ್ತೆ ಇಲ್ಲಿ ಹೀಗೆ ನೋಡೋದಕ್ಕೆ ತುಂಬ ಸಂತೋಷವಾಗಿದೆ ಅಂತ ಹೇಳಿದರು. ನಿಮ್ಮ ಮಾತುಗಳಾದ ಮೇಲೆ ಕೆಲಸ ಶುರು ಮಾಡಿ ಎಂಬ ಅರ್ಜುನ್ ಧ್ವನಿಗೆ ಮೂರ್ತಿ ಎಸ್ ಸರ್ ಅಂತ ಹೋದರು. ಯಾಕಷ್ಟು ಕೋಪದಲ್ಲಿದ್ದೀರಿ ಸಿಒ ಸರ್ ಅಂತ ರಾಗ ಎಳೆಯುತ್ತಾ ಅನ್ವಿಕಾ ಮುಂದೆ ಬಂದಳು. ತನಗೆ ಬೇಕಾದ ಮಾಹಿತಿಯನ್ನು ಪರಿಶೀಲಿಸ್ತಿದ್ದ ಅರ್ಜುನ್ ತಲೆ ಎತ್ತಿ ನೇರವಾಗಿ ಅನ್ವಿಕಾಳನ್ನು ನೋಡ್ದ. ಆ ನೋಟದಲ್ಲಿನ ಸಾವಿರಾರು ಅರ್ಥಗಳು ಅವಳಿಗೆ ದೊರೆತಿದ್ವು. ಸಿಂಹ ಜೊತೆ ಆಟ ಅಪಾಯ ಅಂತ ತಿಳಿದು ನನ್ನ ಕೆಲಸ ಏನಂತ ನೀವು ಹೇಳಲೇ ಇಲ್ಲ ಅಂತ ಮುಖ ಸೊಟ್ಟಗೆ ಮಾಡಿದ್ಲು. ಅಷ್ಟರಲ್ಲಿ ಬಂದು ಮೂರ್ತಿ ತನ್ನ ಕೈಯಲ್ಲಿದ್ದ ಫೈಲ್ಗಳನ್ನೆಲ್ಲ ಟೇಬಲ್ ಮೇಲಿಟ್ಟು ಮೀಟಿಂಗ್ಗೆ ಎಲ್ಲವೂ ಸಿದ್ಧ ಸರ್ ಅಂತ ಹೋದರು. ತನ್ನ ಪೆನ್ ಡ್ರೈವ್ ಮತ್ತು ಫೈಲ್ಸ್ ತೆಗೆದುಕೊಂಡು ನಾನು ಬರೋಷ್ಟರಲ್ಲಿರೋ ಎಲ್ಲವನ್ನ ಪರಿಶೀಲಿಸಿ ನನಗೆ ವಿಷಯವನ್ನು ತಿಳಿಸ್ಬೇಕು ಅಂತ ಗಂಭೀರವಾಗಿ ಹೇಳಿ ಅರ್ಜುನ್ ಹೋದ. ಸೇಡ್ ತೀರಿಸ್ಕೊಳ್ತಿದ್ದಾರೆ ಅಂತ ಮುಸಿ ನಗ್ತಾ ಅರ್ಜುನ್ ಪಕ್ಕದಲ್ಲೇ ಇದ್ದ ತನ್ನ ವರ್ಕ್ ಟೇಬಲ್ ಹತ್ರ ಹೋಗಿ 2 ನಿಮಿಷದಲ್ಲಿ ಕೆಲಸ ಶುರು ಮಾಡಿದ್ಲು. 4-5 ವರ್ಷಗಳಾಯಿತು ಅವಳು ಈ ಕೆಲಸ ಮಾಡಿ. ಬೋಧನೆ ಅಭ್ಯಾಸವಾಗಿದ್ದರಿಂದ ಮೊದಲು ಅರ್ಧ ಗಂಟೆ ಏನು ಅರ್ಥ ಆಗದಿದ್ರೂ ಮೆಲ್ಲಗೆ ಎಲ್ಲವನ್ನ ಗಮನಿಸಿ ಅರ್ಜುನ್ ಬರೋಷ್ಟರಲ್ಲಿ ಕೆಲಸದಲ್ಲಿ ಮುಳುಗು ಹೋಗಿದ್ಲು. ಅವನು ಬಂದಿದ್ದನ್ನು ಅವಳು ಗಮನಿಸಲಿಲ್ಲ. ಮೀಟಿಂಗ್ ಮುಗಿಸ್ಕೊಂಡು ಅರ್ಜುನ್ ಬರುವಾಗ ಲಂಚ್ ಸಮಯವಾಗಿತ್ತು. ಬರುತ್ತಲೇ ಅವಳಿಗಾಗಿ ಅವನೇ ಸ್ವತಃ ಊಟ ತಂದ. ತಲೆಯಲ್ಲಿ ಪೆನ್ನಿಟ್ಕೊಂಡು ಫೈಲ್ ಓದ್ತಿದ್ದ ಅನ್ವಿಕಾಳ ಮೂಗಿಗೆ ಗಮ್ಮನೆಯ ವಾಸನೆ ತಗಲ್ದಾಗ ಹೊಟ್ಟೆ ಹಸಿವಾಗ ಮೇಲೆ ನೋಡಿದ್ಲು. ಟೇಬಲ್ ಮೇಲೆ 2 ಕೈಗಳನ್ನಿಟ್ಟು ಮುಂದೆ ಬಾಗಿದ್ದ ಅರ್ಜುನನ ನೋಟ ಅವಳ ಮೇಲಿತ್ತು. ಕೈಯಲ್ಲಿದ್ದ ವಾಚ್ ನೋಡಿ ಒಂದು ಹುಚ್ಚು ನಗು ನೀಡಿ ಕೈ ತೊಳ್ಕೊಂಡು ಬರೋಷ್ಟರಲ್ಲಿ ಅರ್ಜುನ್ ಫೋನಲ್ಲಿ ಮಾತಾಡ್ತಿದ್ದ. ಮಕ್ಕಳ ಶಾಲೆ ಫೋನ್ ಕಾಲ್ ಅಂತ ಅರ್ಥ ಮಾಡ್ಕೊಂಡು ಇಬ್ಬರಿಗೂ ಬಡಿಸ್ಕೋತ್ಲು. ಅವನು ಸಾಮಾನ್ಯವಾಗಿ ಊಟ ಮಾಡ್ತಿದ್ರೆ ಅನ್ವಿಕಾ ತಿನ್ನದೆ ಅವನನ್ನೇ ನೋಡ್ತಾ ಇದ್ಲು. ಟಪ್ ಅಂತ ತಲೆಗೆ ಹೊಡೆದು ತಿನ್ನು ಅಂತ ಕಣ್ಣಲ್ಲೇ ಹೇಳ್ದ. ಹಸಿವಿಲ್ಲ ಸರ್ ಅಂತ ಮತ್ತೆ ರಾಗ ಎಳಿತಿದ್ದ ಅನ್ವಿಕಾ ಬಾಯಿಗೆ ಅವನೇ ಊಟ ಇಟ್ಟ. ಊಟ ಮುಗಿಸಿದ ಅನ್ವಿಕಾ ಅವನಂತೆ ಗಂಭೀರವಾಗಿ ಕೆಲಸಕ್ಕೆ ಮರಳುತ್ತಿರುವಾಗ ಅವಳನ್ನು ಭುಜದ ಮೇಲೆ ಹಾಕೊಂಡು ನಾವು ಐ ಆಮ್ ಫ್ರೀ ಬೇಬಿ ಅಂತ ಅಟ್ಯಾಚ್ಡ್ ಬೆಡ್ರೂಮ್ ಕಡೆ ಕರೆದೊಯ್ದ ಅರ್ಜುನ್. ಅಯ್ಯೋ ನಮ್ಮ ಸರ್ಗೆ ನಾನು ಕೆಲಸ ಎಲ್ಲ ತಿಳಿಸ್ಬೇಕು, ನಾನು ಫುಲ್ ಬ್ಯುಸಿಯಾಗಿದ್ದೀನಿ ಅಂತಿದ್ದ ಅನ್ವಿಕಾಳ ಮಾತುಗಳು ಆ ಮಾನ್ಸ್ಟರ್ ಆಟಗಳಿಂದ ನಿಂತರೆ ನಂತರ ಏನಾಯಿತು ಎಂಬುದು ನಮ್ಗೆ ಯಾಕೆ ಬಿಡಿ. ವಿನಯ್ ಬಲವಂತವಾಗಿ ಇಂಟರ್ವ್ಯೂಗೆ ಹೋಗಿದ್ಲು ಮೈಥಿಲಿ. ಅವ್ರು ಕಾಲ್ ಮಾಡ್ತೀವಿ ಅಂತ ಹೇಳಿದರು. ಅವಳಿಗಂತೂ ಕೆಲಸದ ಮೇಲೆ ನಂಬಿಕೆ ಇರಲಿಲ್ಲ. ಸುಜಾತ ಮನೆಗೆ ಬರೋವರೆಗೆ ತನುಜ ಜೊತೆ ಸಮಯ ಕಳೆಬೇಕಂದ್ಕೊಂಡ್ಳು. ಆ ವಾರಾಂತ್ಯದಲ್ಲಿ ವಿನಯ್ ಮನೆಗೆ ಬೇಕಾದ ಸಾಮಾನು ತರಲು ಹೋದ. ಇಬ್ಬರು ಹುಡುಗಿಯರು ದೊಡ್ಡ ಪಟ್ಟಿಯನ್ನೇ ಕೊಟ್ಟಿದ್ರು. ಮುಂಜಾನೆ ಹೋದವನು 11 ಗಂಟೆಗೆ ಬಂದ. ಕೈಯಲ್ಲಿದ್ದ ಭಾರವಾದ ಬ್ಯಾಗ್ ಪಡ್ಕೊಂಡು ಮೈಥಿಲಿ ಒಳಗೆ ಹೋದ್ಲು. ಕಣ್ಮುಂದಿನಿಂದ ಮೈಥಿಲಿ ಮಾಯವಾಗ್ತಿದ್ದಂತೆ ಎಚ್ಚೆತ್ತ ವಿನಯ್ ಕನಸಿನಲ್ಲಿ ನಡೀತಿರುವನಂತೆ ಮನೆಗೆ ಬಂದ. ತನುಜ ಮನೆಯಲ್ಲಿರಲಿಲ್ಲ. ಟೈಲರ್ ಹತ್ರ ಹೋಗಿದ್ಲು ಅಂತ ಹೇಳಿ ಬೆವರಿನಿಂದ ಕೂಡಿದ ಅವನ ಮುಂದೆ ನೀರಿನ ಚೊಂಬನ್ನು ಇಟ್ಲು.
ಅವಳನ್ನು ಮೇಲಿನಿಂದ ಕೆಳವರೆಗೆ ನೋಡುತ್ತಾ ಯಾಕೆ ಹೀಗೆ ತಯಾರಾಗಿದೆಯಾ ಅಂತ ಕೇಳ್ದ. ತನುಜ ಅವರ ಅತ್ತೆ ಮನೆಗೆ ಬರೋದಕ್ಕೆ ತುಂಬ ಕೇಳಿದಾಳೆ, ಅದಕ್ಕೆ ಹೋಗ್ತಿದ್ದೀನಿ ಅಂದಾಗ ನಿನ್ನ ಅವಶ್ಯಕತೆ ಇಲ್ಲ ಅಂದ ವಿನಯ್. ಯಾಕೆ? ಅಷ್ಟರಲ್ಲಿ ಮೈಥಿಲಿ ಮುಖದಲ್ಲಿ ನಾಚಿಕೆ ಬದಲು ನೋವು ಕಂಡು ಬಂತು. ಬೇಡ ಅನ್ನಲ್ಲ, ತನ್ನ ಸಾಮಾನುಗಳನ್ನೆಲ್ಲ ನೀಟಾಗಿ ಜೋಡಿಸು, ಮೊದಲು ಈ ಬಟ್ಟೆ ಬದಲಿಸು ಅಂತ ಕೂಗಿ ಸ್ನಾನಕ್ಕೆ ಹೋದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋ ಪ್ರತಿಲಿಪಿಯಲ್ಲಿ ಅಪ್ಲೋಡ್ ಆಗುತ್ತೆ, ಅಲ್ಲಿ ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್.